ಶಿವನು ಬ್ರಹ್ಮನ 5ನೇ ತಲೆಯನ್ನು ಏಕೆ ಕತ್ತರಿಸಿದ ಗೊತ್ತಾ? ಬ್ರಹ್ಮನಿಗೆ 4 ತಲೆ ಇರುತ್ತವೆ ಎಂಬುದು ನಮಗೆ ಗೊತ್ತು. ಆದರೆ ಈ ಹಿಂದೆ ಬ್ರಹ್ಮನಿಗೆ 5 ತಲೆಗಳಿದ್ದವು. ಅವನನ್ನೇ ಪಂಚಮುಖ ಬ್ರಹ್ಮ ಅಂತ ಕರೀತಾ ಇದ್ರು. ಈ 4 ತಲೆಗಳು ವೇದಗಳನ್ನು ಓದಿ ಒಳ್ಳೆಯ ಗುಣಗಳನ್ನು ಹೊಂದಿದರೆ, ಆ 5ನೇ ತಲೆ ಮಾತ್ರ ಅಹಂಕಾರದಿಂದ ನಾನೇ ಶ್ರೇಷ್ಠ ಎಂದು ಬೀಗುತ್ತಿತ್ತು. ಇದರಿಂದ ಹಲವು ದೇವತೆಗಳು ಸಮಸ್ಯೆಯನ್ನು ಅನುಭವಿಸಿ ಆ 5ನೇ ತಲೆಯನ್ನು ಶಿಕ್ಷಿಸು ಎಂದು ಶಿವನ ಹತ್ರ ಹೋಗಿ ಬೇಡಿಕೊಳ್ತಾರೆ. ಆಗ ಶಿವನು ಬ್ರಹ್ಮನು ತಪ್ಪು ಮಾಡದೆ ನಾನು ಶಿಕ್ಷಿಸಲಾಗುವುದಿಲ್ಲ ಎಂದು ಹೇಳಿ ದೇವತೆಯರನ್ನು ವಾಪಸ್ ಕಳಿಸ್ತಾನೆ. ಇದಕ್ಕೆ ದೇವತೆರೆಲ್ಲರೂ ಸೇರಿ ಒಂದು ಉಪಾಯ ಮಾಡಿ ಶಿವನು ಇಲ್ಲದ ಸಂದರ್ಭದಲ್ಲಿ ಬ್ರಹ್ಮನನ್ನು ಕೈಲಾಸಕ್ಕೆ ಕಳುಹಿಸುತ್ತಾರೆ. ಬ್ರಹ್ಮ ಆ ಮಂಜಿನಲ್ಲಿ ದೂರದಿಂದ ಬರುವುದನ್ನು ನೋಡಿ ಪಾರ್ವತಿ ದೇವಿಯು ಶಿವನು ಎಂದು ಭಾವಿಸಿ ಬ್ರಹ್ಮನ ಮುಖ ನೋಡದೆ ಬ್ರಹ್ಮನ ಪಾದಗಳನ್ನು ತೊಳೆಯುತ್ತಾಳೆ. ಆಗ ಬ್ರಹ್ಮ ಏನೂ ಹೇಳದೆ ಕಾಲನ್ನು ತೊಳೆಸಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಶಿವನು ಅಲ್ಲಿಗೆ ಬರುತ್ತಾನೆ. ಆಗ ಶಿವನು ಆ ಸನ್ನಿವೇಶವನ್ನು ನೋಡಿ ಕೋಪಗೊಂಡು ತಾಯಿಯ ಸಮಾನವಾದ ಪಾರ್ವತಿ ದೇವಿ ಹತ್ರ ಕಾಲನ್ನು ತೊಳೆಸಿಕೊಳ್ಳುತ್ತೀಯಾ ಅಂತ ಹೇಳಿ ಕೋಪಗೊಂಡು ವೀರಭದ್ರನ ಅವತಾರ ತಾಳಿ ಬ್ರಹ್ಮನ 5ನೇ ತಲೆಯನ್ನು ತನ್ನ ಉಗುರಿನಿಂದ ಕತ್ತರಿಸುತ್ತಾನೆ. ಆ ದಿನದಿಂದ ಬ್ರಹ್ಮನಿಗೆ 4 ಮುಖಗಳು ಮಾತ್ರ ಇವೆ. ಫ್ರೆಂಡ್ಸ್, ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.